ಪೆಂಡ್ರೈವ್ ನೀನೇ ಇಟ್ಕೊಂಡು ಶಿವಕುಮಾರ್ ಅವರು ಪೆಂಡ್ರೈವ್ ತಗೊಂಡು ಅದನ್ನು ಅವರೇ ಬ್ಲಾಕ್ ಔಟ್ ಮಾಡುವಂಥ ಉದ್ದೇಶ ಇಲ್ಲ. ಈ ಜನಗಳದ ನಮ್ಮ ಹಾಸನ ಜಿಲ್ಲೆಯ ಮಹಿಳೆಯರ ಮಾನವನ ಅರೇಂಜ್ ಮಾಡ್ತಕ್ಕಂಥದ್ದಿಲ್ಲ, ಅದನ್ನು ಕಾಪಾಡಬೇಕು ಅನ್ನೋ ಉದ್ದೇಶದಲ್ಲಿ ಈ ಇಶ್ಯೂ ತರಬೇಡ ಅಂತ ಹೇಳಿರಬೇಕು. ಆದರೆ ದೇವರಾಜೇಗೌಡನಿಗೆ ಇದು ವರವಾಗಿ ಪರಿಣಮಿಸಿದೆ. ಇದನ್ನು ತಗೊಂಡು ಬ್ಲಾಕ್ ಮೇಲ್ ತಂತ್ರಕ್ಕೆ ಉಪಯೋಗಿಸಿ ಬ್ಲಾಕ್ ಮೇಲ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಇದರಿಂದ ಇಡೀ ಹಾಸನ ಜಿಲ್ಲೆಯ ಹೆಣ್ಣು ಮಕ್ಕಳ ಮಾನ ಮರ್ಯಾದೆ ಗೌರವ, ಹಾಸನ ಜನತೆ ಗೌರವ ಹಾಳಾಗಿದೆ. ಇದನ್ನು ಕೂಡಲೇ ನಿಷ್ಪಕ್ಷಪಾತವಾದ ತನಿಖೆ ಆಗಬೇಕು. ಇವನನ್ನು ಮತ್ತು ಕಾರ್ತಿಕ್ನ ಬಂಧಿಸಬೇಕು, ನಿಜಾಂಶವನ್ನು ಹೊರಗೆ ತೆಗೆಯಬೇಕು. ಇದು ನನ್ನ ಈ ಮಾಧ್ಯಮಗಳ ಮೂಲಕ ಮಾಡ್ತಕ್ಕಂಥ ಒತ್ತಾಯ. ಇದು ಯಾವುದೋ ಒಂದು ತನಿಖೆ ದಿಕ್ಕನ್ನು ತಪ್ಪಿಸಲಿಕ್ಕೆ ನಮ್ಮ ಪಕ್ಷದ ನಾಯಕರಾದ ಶಿವಕುಮಾರ್ ಹೆಸರು ಹೇಳಿದ ತನಿಖೆ ದಿಕ್ಕು ತಪ್ಪುತ್ತೆ. ಮತ್ತು ಇವತ್ತು 7ನೇ ತಾರೀಕು ಎಲೆಕ್ಷನ್ ನಡೆಯುತ್ತಲ್ಲ, ಈ ಎಲೆಕ್ಷನ್ಗೆ ಅನುಕೂಲ ಆಗುತ್ತೆ ಅನ್ನೋ ಉದ್ದೇಶದಲ್ಲಿ ಮಾಡಿರ್ತಕ್ಕಂಥ ನಿನ್ನೆ ಮಾಡ್ತಕ್ಕಂಥ ಪತ್ರಿಕಾಗೋಷ್ಠಿ ಹೊರತು ಇದು ಬೇರೆ ಯಾವುದೇ ಅಲ್ಲ. ಇದು ಅನೇಕ BJP ಮುಖಂಡರುಗಳ ಒತ್ತಡಕ್ಕೆ ಮಾಡಿದಂಥ ಒಂದು ಬ್ಲಾಕ್ ಮೇಲ್ ತಂತ್ರದ ಪತ್ರಿಕಾಗೋಷ್ಠಿ ಅಂತ ಹೇಳಲಿಕ್ಕೆ ನಾನು ಅಲ್ಲಿ ಇಚ್ಛೆಪಡ್ತೇನೆ. ರಾಜ್ಯ ನಾಯಕರು ಮಾತಾಡ್ತೀವಿ ಅಂತೇಳಿ ಎಲ್ಲರ ಕಡೆ ಹೇಳಿದ್ರೆ ಏನೋ ಮಾತಾಡ್ತೀವಿ ಅಂತ ಮಾತಾಡಿರ್ತಾರೆ. ಯಾರಿಗೂ ಮಾತಾಡೋಕ್ಕಾಗಲ್ಲ ನೀನು ಅಂತ ಹೇಳಲಿಕ್ಕಾಗಲ್ಲ. ಅವ್ರು ಇದೇ ಸಬ್ಜೆಕ್ಟ್ ಮಾತಾಡ್ತೀನಿ ಅಂತ ಅವ್ರಿಗೇನು ಗೊತ್ತಿರ್ತದೆ. ಯಾವುದೋ ಮಾತಾಡ್ತೀನಿ ಅನ್ನೋ ಕೆಲಸಕ್ಕೆ ಬಂದಿರ್ತಾನೋ, ಯಾವುದಷ್ಟು ಕೆಲಸ ಆಗಬೇಕೇನೋ, ಒಬ್ಬ ವಕೀಲರಲ್ಲೋ ಯಾವುದೋ ಇದ್ರ ಬಗ್ಗೆ ಮಾತಾಡೋದು ತಿಳ್ಕೊಂಡಿರ್ತಾರೆ. ಆದರೆ ಇವನು ಬ್ಲಾಕ್ ನಾಯಕರು ರಾಜಕೀಯ ಉದ್ದೇಶ ಉಪಯೋಗಿಸ್ಬೇಕಂತ 1 ವರ್ಷದಿಂದಲೇ ಉಪಯೋಗಿಸ್ಬೋದಾಗಿತ್ತು. ಅವ್ರಿಗೆ ಅದರ ಅವಶ್ಯಕತೆ ಇಲ್ಲ. ಅವರು ಹೋರಾಟಗಾರರು, ಸಂಘಟನೆಗಾರರು. ಇದನ್ನು ಬ್ಲಾಕ್ ಮೇಲ್ ಮಾಡೋರು ಉಪಯೋಗಿಸ್ಕೊಳ್ಳೋದು ಹೊರತು ಈ ದಿಕ್ಕನ್ನು ತನಿಖೆ ದಿಕ್ಕನ್ನು ತೆಗೆಸಿ ಇವ್ರ ಮೇಲೆ ಒಂದು ಆರೋಪ ಮಾಡಿ ನಾವು ಬೆನಿಫಿಟ್ ಪಡೆಯುವ ಒಂದು ಉದ್ದೇಶದಲ್ಲಿ ಮಾಡಿರ್ತಕ್ಕಂಥ ಕೆಲಸನ ಹೊರತು ಇದು ಬೇರೆ ಯಾವುದೇ ಉದ್ದೇಶ ಅಲ್ಲ. ಆದರೆ ಪ್ರಶ್ನೆ ಉದ್ಭವಾಗೋದು ಆಮೇಲೆ ಪೆಂಡ್ರೈವ್ ಪ್ರಶ್ನೆಯನ್ನು ಯಾಕೆ ತೆಗೆದ್ರು ಅಂದರೆ ಈ ತನಿಖೆಯ ದಿಕ್ಕನ್ನು ತಪ್ಪಿಸಬೇಕು ಅನ್ನೋ ಉದ್ದೇಶಕ್ಕೆ ತೆಗೆದು ಈ ಪೆಂಡ್ರೈವ್ ಹಂಚಿದವರು ಯಾರು? ಪ್ರಜ್ವಲ್ ಬಿಟ್ಟರೆ ಕಾರ್ತಿಕ್ ಬಿಟ್ಟರೆ ದೇವರಾಜೇಗೌಡನೇ ಹೇಳಿದ ಪ್ರಕಾರ ಎಲ್ಲ ನಾಯಕರಿಗೆ ಕೊಟ್ಟಿದ್ದೀನಿ, ಎಲ್ಲ ನಾಯಕರಿಗೆ ಹಂಚಿದ್ದೀನಿ, ಮಾಧ್ಯಮಗೋಷ್ಠಿ ಹೇಳಿದ್ದೀನಿ, ನಾನು LED ಹಾಕ್ತೀನಿ ಅಂತ ಹೇಳಿದ್ದು ದೇವರಾಜೇಗೌಡನೇ ಹೊರತು ಅವನು ಬಿಟ್ಟು ಯಾರು ಹಂಚಲಿಕ್ಕೆ ಸಾಧ್ಯ? ಹಾಸನದಲ್ಲಿ ಏನು DK ಶಿವಕುಮಾರ್ ಹಾಸನ ಬಂದು ಹಂಚಿದಾರ? ದೇವರಾಜೇಗೌಡನೇ ಹಂಚಿರೋದು. ಅದನ್ನು ತನಿಖೆ ದಿಕ್ಕನ್ನು ತಪ್ಪಿಸ್ಲಿಕ್ಕೋಸ್ಕರ ಈ ಮಾಧ್ಯಮದಲ್ಲಿ ಸೃಷ್ಟಿ ಮಾಡ್ತಕ್ಕಂಥ ಮಾತುಗಳನ್ನ ಆಡೋದು. ಸರ್ಕಾರನೇ ಹೋಗುತ್ತೆ ಅನ್ನೋ ಉದ್ದೇಶ ಮಾಡಬೇಕು. ಯಾರೋ ಇವರು ಮಹಾನಾಯಕರು ಹಿನ್ನೆಲೆಯಾಗಿ ನಿಂತು ಈ ರೀತಿ ಬ್ಲಾಕ್ ಮೇಲ್ ತಂತ್ರ ಮಾಡುವುದು ಹೇಳ್ಕೊಟ್ಟಿರ್ಬೇಕು. ಅದರಿಂದ ಮಾಡಿದ್ರೆ ನೋಡ್ತು, ಬೇರೆ ಯಾವುದೇ ಉದ್ದೇಶ ಇಲ್ಲ. ಇಂಥ ತನಿಖೆ ಈ ಸುಳ್ಳು ಆರೋಪವನ್ನು ನಡೆಸಿ ತನಿಖೆ ದಿಕ್ಕನ್ನು ತಪ್ಪಿಸ್ತಕ್ಕಂಥ ಕೆಲಸವನ್ನು ಬಿಟ್ಟು SIT ಅವರು ತನಿಖೆ ಮಾಡಲಿಕ್ಕೆ ಸಹಕಾರ ನೀಡಿ ನಿಜಾಂಶ ಬರೋದಕ್ಕೆ ಸಹಕಾರ ನೀಡಬೇಕು ಅಂತೇಳಿ ಈ ಮಾಧ್ಯಮಗಳ ಮೂಲಕ ನಾನು ಒತ್ತಾಯವನ್ನು ಮಾಡ್ತೇನೆ. ಕೊಟ್ಟಿದ್ದೀನಿ ಅವರೇ ಹೇಳಿದ್ದಾರೆ, ಮೇಲ್ ಕಳಿಸಿದ್ದೀನಿ ಅಂತ ಹೇಳಿದ್ದಾರೆ, ಎಲ್ಲ ಪೋಸ್ಟ್ ಅಂತ ಹೇಳಿದ್ದಾರೆ. ಆದರೆ ಕಂಪ್ಲೀಟ್ ಪೆಂಡ್ರೈವ್ ವಿಚಾರವನ್ನು ಪ್ರಚಾರ ಮಾಡಿ ಹಂಚಿದಂಥ ವ್ಯಕ್ತಿ ದೇವರಾಜೇಗೌಡ ಅಂತ ಎಲ್ಲರಿಗೂ ಗೊತ್ತಿದೆ. ಆದರೆ ಆರೋಪನ ನಮ್ಮ ನಾಯಕರ ಮೇಲೆ ಹೊರಿಸಿ ಅಪಪ್ರಚಾರ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದರೆ ಅದನ್ನು ನಾನು ಈ ಮೂಲಕ ಖಂಡಿಸ್ತೀನಿ. ನಿನ್ನೆ ಸುದ್ದಿಗೋಷ್ಠಿಯಲ್ಲಿ ಎಷ್ಟು ಜನ ಸಂತ್ರಸ್ತರಿಗೆ ಅವಮಾನ ಆಗಿದೆ, ಎಷ್ಟು ಜನ ನೊಂದಿದ್ದಾರೆ, ಎಷ್ಟು ಜನಕ್ಕೆ ಅತ್ಯಾಚಾರ ಆಗಿದೆ, ಈ ತನಿಖೆ ಆಗಬೇಕು ಹೊರತು ಪೆಂಡ್ರೈವ್ DK ಶಿವಕುಮಾರ್ ಬಿಟ್ಟು ಅದು ಅಪ್ರಸ್ತುತ. ಏಕೆಂದರೆ ಪೆಂಡ್ರೈವ್ ಬಿಟ್ಟು ವ್ಯಕ್ತಿಗಳು ಕಾರ್ತಿಕ್ ಬಿಡಬೇಕು, ಇಲ್ಲ ದೇವರಾಜೇಗೌಡ ಬಿಡಬೇಕು. ಫೈನಲ್ಲಾಗಿ ಸಿಕ್ಕಿದ್ದು ಒಬ್ಬ ವಕೀಲನಿಗೆ ಬುದ್ಧಿವಂತನಿಗೆ ಸಿಕ್ಕಿದ್ದು ಯಾರ ಕೈಲಿ? ದೇವರಾಜೇಗೌಡನ ಬಿಟ್ಟು ಯಾರು ಬಿಡೋಕ್ಕಾಗಲ್ಲ ಪೆಂಡ್ರೈವು. ಅದನ್ನು ಬಿಟ್ಟು ಇನ್ನೊಬ್ಬರ ಮೇಲೆ ಗೂಬೆ ಕೂರಿಸೋದು ಸೂಕ್ತ ಅಲ್ಲ. ಇದು ಸೈಬರ್ ಕ್ರೈಮಿಗೆ ಕಂಪ್ಲೇಂಟ್ ಕೊಟ್ಟಿದ್ದು ಪುಟ್ಟರಾಜು, ನವೀನ್ ಗೌಡ, ಶರತ್ತು ಮತ್ತು ಕಾರ್ತಿಕ್ ಮೇಲೆ. ಪೆಂಡ್ರೈವ್ ಇದ್ದು ದೇವರಾಜೇಗೌಡ ಮೇಲೆ. ಇವನ ಮೇಲೆ ಯಾಕೆ ಕಂಪ್ಲೇಂಟ್ ಕೊಡಲಿಲ್ಲ? ಇವನು ಡೀಲ್ ಮಾಡಿದ್ರಿಂದ ಇವನ ಮೇಲೆ ಅವ್ರು ಕಂಪ್ಲೇಂಟ್ ಕೊಡಲಿಲ್ಲ. ಇದು ಜಗಜ್ಜಾಹಿರವಾಗಿದೆ, ಎಲ್ಲ ಜನ ಮಾತಾಡ್ತಕ್ಕಂಥ ಮಾತಿದು. ಇದು ಸುಮಾರು 1 ತಿಂಗಳ ಹಿಂದೆನೇ ನಡೆದಂಥದ್ದು. ಈಗ ಸುದ್ದಿಗೋಷ್ಠಿನಲ್ಲಿ ನೀವು LED ನೀನು ದೊಡ್ಡದಾಗಿ ಸಿನಿಮಾ ತೋರಿಸ್ತೀವಿ ಅಂತ ಏನು ಮಾಧ್ಯಮಗೋಷ್ಠಿ ಮಾಡಿದ್ರು, ಅದಾದ ನಂತರ ನಡೆದಂಥ ಈ ಬೆಳವಣಿಗೆಗಳು. ಎಷ್ಟು ಅಮೌಂಟ್? ಕುಮಾರಸ್ವಾಮಿಯವರು ಪೆಂಡ್ರೈವ್ನ ಜೋಬಲಿಟ್ಟು ಎಲ್ಲ ಇದೆ ಅಂತ ತೋರಿಸ್ತಾರೆ. ಅವರು ಬುದ್ಧಿವಂತ ಇದ್ದರು. ಈ ರಾಜ್ಯದಲ್ಲಿ 2 ಸಾರಿ ಮುಖ್ಯಮಂತ್ರಿಗಳಾಗಿದ್ದಾರೆ, ಸಂಸದರಾಗಿ ಕೆಲಸ ಮಾಡಿದ್ರು. ಅವರು ರಾಜಕೀಯವಾಗಿ ಏನು ಬೇಕಾದ್ರೂ ಟಿಲ್ಟ್ ಮಾಡಿ ದೇವರಾಜೇಗೌಡನ ಉಪಯೋಗಿಸ್ಕೊಂಡು ನಮ್ಮ ನಾಯಕರ ಮೇಲೆ ಆರೋಪ ಹೊರಿಸ್ತಕ್ಕಂಥ ಶಕ್ತಿನೂ ಅವರಿಗಿದೆ. ಇದೆಲ್ಲ ಮಾಡಿರ್ತಾರೋದು, ಇವೆಲ್ಲ ಸುಳ್ಳು ಆರೋಪಗಳನ್ನ ಮಾಡಿಸೋದ್ರಲ್ಲಿ ಅವರು ಪ್ರಮುಖರಿದ್ದಾರೆ. ಅದನ್ನು ನಾವು ಖಂಡಿಸ್ತೇವೆ. ಸರ್, ಈಗ ಕಾರ್ತಿಕ್ ಹೆಸರಲ್ಲಿ 13 ಎಕರೆ ಅವನು ಸ್ವಂತ ಜಮೀನು. ಆ ಜಮೀನನ್ನು ಆ ಕಡೆ 30 ಎಕರೆ, ಈ ಕಡೆ 40 ಎಕರೆ ಸರ್ಕಾರಿ ಜಾಗ ಇದೆ.
ಈ 13 ಎಕರೆ ಜಮೀನನ್ನು ಬರ್ಸ್ಕೊಂಡ್ರೆ ಈ 70 ಎಕರೆ ಜಮೀನು ಹೊಡಿಬೋದು ಅನ್ನೋದು ಒಂದು ಹುನ್ನಾರ. ಅವನು ಬರ್ಕೊಟ್ಟಿಲ್ಲ. ಹೌದು, ಹುನ್ನಾರ ಮಾಡಿ ಅದನ್ನು ಬಲವಂತವಾಗಿ ಕರ್ಕೊಂಬಂದು ಮನೆಯಲ್ಲಿ ಆ ಕಾರ್ತಿಕ ಹೆಂಡತಿ ತುಂಬು ಗರ್ಭಿಣಿಗೆ ಭವಾನಿಯವರು ಹೊಟ್ಟೆಗೆ ಒದ್ದು ನನ್ನ ಮಗು ಅಬಾರ್ಷನ್ ಆಯಿತು, ಇನ್ನು ಹೊರದ ಜಗತ್ತಿಗೆ ಕಂಡುಬಿಡೋದ್ರಲ್ಲೇ ಮಗು ಸಾಯ್ತು ಅನ್ನೋ ಮಾತನ್ನು ಮಾಧ್ಯಮದಲ್ಲಿ ಕಾರ್ತಿಕ್ ಹೇಳಿದ್ದಾನೆ. ಆ ಇನ್ಸಿಡೆಂಟ್ ಆಗಿ ಒದ್ದು ಅವನ ಹೆಂಡತಿ ಒದ್ದಾಡೋಂಥ ಸಂದರ್ಭದಲ್ಲಿ ಅವನು ತಾಳಲಾರದೆ ಆ ಜಮೀನನ್ನು ಬರ್ಕೊಟ್ಟಿದ್ದಾನೆ. ಈ ಉದ್ದೇಶದಿಂದ ಇವ್ರು ಏನಾದ್ರು ತೊಂದರೆ ಮಾಡ್ತಾರೆ ಅಂದರೆ ಕೆಲಸ ಬಿಟ್ಟಿದ್ದಾರೆ. ನೋಡು, ನಮ್ಮ ನಾಯಕರಾದ ಶಿವಕುಮಾರ್ ಹೆಸರನ್ನು ಹಾಳು ಮಾಡೋಕ್ಕೋಸ್ಕರ ಈ ಕೃತ್ಯ ನೆನ್ನೆ ಪತ್ರಿಕಾಗೋಷ್ಠಿ ಮಾಡಿದ್ದಾರೆ. ಇವರು ಮೋದಿಯವರ ಹಾಳು ಮಾಡ್ತಾರೆ ಅಂತ ಹೇಳೋಕ್ಕೆ ಉದ್ದೇಶ, ಮೋದಿಯವರಿರ್ತಕ್ಕಂಥ ಅಲ್ಲಿನ BJP ದೊಡ್ಡ ನಾಯಕರು ಇವನು ಒತ್ತಡ ಹಾಕಿ ನಮ್ಮ ನಾಯಕರ ಹೆಸರನ್ನ ಹಾಳು ಮಾಡ್ಲಿಕ್ಕೆ ಮಾಡಿಸ್ತಂಥ ಒಂದು ಷಡ್ಯಂತ್ರ.